ಯಾದಗಿರಿ ಭಾಗದಲ್ಲಿ ಭೀಮಾ ನದಿ ಸಂಪೂರ್ಣವಾಗಿ ಕಲುಷಿತ ಆಗಿದೆ. ನೀರು ಶುದ್ಧೀಕರಿಸಿದ್ರೂ ಕೂಡ ಏನ್ ಪ್ರಯೋಜನ ಆಗ್ತಾ ಇಲ್ಲ. ಯಾದಗಿರಿ ಜನರ ಜೀವಕ್ಕೆ ನದಿ ನೀರೇ ಕಂಟಕವಾಗ್ತಾ ಇದೆ. ಭೀಮಾ ನದಿ ಸಂಪೂರ್ಣವಾಗಿ ಕಲುಷಿತ ಆಗಿದೆ. ಅದನ್ನು ಶುದ್ಧೀಕರಣ ಮಾಡಿದ್ರೂ ಕೂಡ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಹಂಗಿದೆ ಅಲ್ಲಿನ ಪರಿಸ್ಥಿತಿ. ಈ ನೀರು ಈಗ ಜನರ ಜೀವಕ್ಕೆ ಕಂಟಕವಾಗ್ತಾ ಇದೆ. ಜನಕ್ಕೆ ಕೊಳಕು ನೀರು ಸಪ್ಲೈ ಆಗ್ತಾ ಇದೆ. ಪ್ಲಾಸ್ಟಿಕ್ ತ್ಯಾಜ್ಯ, ಬಟ್ಟೆ ಬರೆ ಎಲ್ಲವನ್ನೂ ಕೂಡ ನದಿಗೆ ಎಸಿತಾ ಇದ್ದಾರೆ. ನದಿ ಸಂಪೂರ್ಣವಾಗಿ ಮಲಿನ ಆಗಿದೆ. ಮತ್ತೆ ಅಲ್ಲೊಂದು ದೇವಸ್ಥಾನ ಇದೆ, ವೀರಾಂಜನೇಯ ದೇವಸ್ಥಾನ. ಹಂಗಾಗಿ ಅಲ್ಲಿ ಬರೋರೆಲ್ಲ ಬಟ್ಟೆಯನ್ನ ಅಲ್ಲೇ ಎಸಿತಾ ಇದ್ದಾರೆ, ದೇವ್ರ ಫೋಟೋ ಎಸಿತಾ ಇದ್ದಾರೆ. ಎಲ್ಲ ವಿಸರ್ಜನೆ ಅಲ್ಲೇ ಆಗ್ತಾ ಇದೆ. ಹಾಗಾದ್ರೆ ಆ ನದಿಯ ಸದ್ಯದ ಪರಿಸ್ಥಿತಿ ಹೆಂಗಿದೆ, ಜನರಿಗೆ ಯಾವ ತರ ಸಮಸ್ಯೆ ಆಗ್ತಿದೆ, ಅದ್ರ ಬಗ್ಗೆ ಒಂದು ವರದಿ ಇದೆ ನೋಡೋಣ. ಭೀಮಾ ನದಿ ನೀರು ರೀ, ಕೊಳಚೆ ನೀರು ಬರ್ಲಾತ್ತವ್ರಿ. ಇವತ್ತಿನ ನಗರ ಜನತೆಗೆ ಏನದ ಗಲೀಜ್ ನೀರು, ಪಾಚಗಟ್ಟಿದ ನೀರೇ ಕುಡಿತಕ್ಕಂಥ ಪರಿಸ್ಥಿತಿ ಅದ. ಹೊಲಸು ನೀರು ಕುಡಿಯೋದು ಬಡವ್ರೆ. 2 ದಿನದಲ್ಲೇ ಫಿಲ್ಟರ್ ಮಾಡಿ ನೀರು ಅನುಕೂಲ ಮಾಡಿ ಕೊಡಬೇಕು. ಅಲ್ಲೆಲ್ಲ ಮಾಟ ಮಂತ್ರ ಮಾಡ್ತಾರ, ಕಸ ಕಡ್ಡಿ ಹಾಕ್ತಾರ. ಯಾದಗಿರಿ ನಗರದ ಹೊರವಲಯದಲ್ಲಿ ಇರುವ ಭೀಮಾ ನದಿ ನೀರು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಮಲಿನಗೊಂಡಿದೆ. ನದಿಯ ತಟದಲ್ಲಿ ಇರುವ ವೀರಾಂಜನೇಯ ಕಂಗಳೇಶ್ವರ ದೇಗುಲಕ್ಕೆ ಬರುವ ಭಕ್ತರು ಭೀಮೆಯನ್ನ ಮಲಿನಗೊಳಿಸಿದ್ದಾರೆ. ಭೀಮಾ ನದಿಯಲ್ಲೇ ಸ್ನಾನ ಮಾಡಿ ಬಟ್ಟೆಯನ್ನು ಭೀಮಾ ನದಿಗೆ ಹಾಕಿ ಹೋಗ್ತಿದ್ದಾರೆ. ಪ್ಲಾಸ್ಟಿಕ್, ದೇವರ ಫೋಟೋ ಹಾಗೂ ಮಾಟಮಂತ್ರ ಮಾಡಿಸಿದ ಎಲ್ಲ ತ್ಯಾಜ್ಯವನ್ನ ನದಿಗೆ ಎಸೆದು ಹೋಗ್ತಿದ್ದಾರೆ. ಇದರಿಂದ ಭೀಮೆಯ ಒಡಲು ಕಲುಷಿತಗೊಂಡಿದೆ. ಭೀಮಾ ನದಿಯ ನೀರು ಹಸಿರು ಬಣ್ಣಕ್ಕೆ ತಿರುಗಿದೆ. ಕಲುಷಿತಗೊಂಡ ನೀರನ್ನೇ ಕುಡಿಯುವಂತಹ ದುಸ್ಥಿತಿ ಇಲ್ಲಿನ ಜನರಿಗೆ ಅನಿವಾರ್ಯವಾಗಿದೆ. ಭೀಮಾ ನದಿ ಪಕ್ಕದಲ್ಲಿದ್ರು ಕೂಡ ಒಂದಿಸ್ಬಿಟ್ಟು ನೀರು ಬರ್ತಕ್ಕಂಥ ಪರಿಸ್ಥಿತಿ ಅದ. ಇವತ್ತಿನ ನಗರ ಜನತೆಗೆ ಏನದ ಗಲೀಜ್ ನೀರು, ಪಾಚಗಟ್ಟಿದ ನೀರೇ ಕುಡಿತಕ್ಕಂಥ ಪರಿಸ್ಥಿತಿ ಅದ. ಇವನು ಟ್ಯಾಂಕ್ ಅಲ್ಲಿ ಕೆಳಗಡೆ ಹಳೆ ಬ್ರಿಡ್ಜ್ ಬ್ಯಾರೇಜ್ ಕೆಳಗಡೆ ಇರ್ತಕ್ಕಂಥ ಚೀಲಗಳನ್ನ ಕಟ್ಟಿಕೇಸಿ ಅದೇ ಕೈದಿರ್ತಕ್ಕಂಥ ಸ್ವಲ್ಪ ನೀರು ಬಂದುವೇನೆ ಇಲ್ಲಿ ಜಾಕ್ಪಾಲಾಗಿ ಕೊಡ್ತಾರೆ. ಅಲ್ಲೆಲ್ಲ ಮಾಟ ಮಂತ್ರ ಮಾಡ್ತಾರೆ, ಕಸ ಕಡ್ಡಿ ಹಾಕ್ತಾರೆ. ಅಂಥ ನೀರನ್ನೇ ಜನರಿಗೆ ಕುಡಿದ ಕೇಸಿನ ಆಸ್ಪತ್ರೆಗೆ ಸೇರ್ತಕ್ಕಂಥ ಪರಿಸ್ಥಿತಿ ನೋಡ. ತಕ್ಷಣ ಅದು ಹೊಸ ಜಾಕ್ವಾಲ್ ಚಾಲು ಮಾಡಬೇಕು. ಅದು ವಾಟರ್ ಫಿಲ್ಟರ್ ಹಾಕಿಸಿ ಸಾರ್ವಜನಿಕರಿಗೆ ಶುದ್ಧ ನೀರು ಕೊಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ, ಜಿಲ್ಲಾಡಳಿತ ಮುಂದಾಗಬೇಕು. ಇಲ್ಲದಿದ್ದರೆ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತೆ. ಮಲಿನಗೊಂಡ ಭೀಮಾ ನದಿ ಸ್ವಚ್ಛಗೊಳಿಸಬೇಕಿದ್ದ ಅಧಿಕಾರಿಗಳು ಗಾಢ ನಿದ್ರೆಗೆ ಜಾರಿದ್ದಾರೆ. ಭೀಮಾ ನದಿ ಪಕ್ಕದಲ್ಲೇ ನಗರಕ್ಕೆ ನೀರು ಪೂರೈಕೆಯಾಗುವ ಜಾಕ್ವೆಲ್ ಇದೆ. ಇದೇ ನೀರನ್ನ ಜನ ಸೇವಿಸುತ್ತಿದ್ದಾರೆ. ಕೂಡಲೇ ಭೀಮಾ ನದಿಯನ್ನ ಸ್ವಚ್ಛಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಭೀಮಾ ನದಿ ನೀರು ರೀ, ಕೊಳಚೆ ನೀರು ಬರ್ಲಾತ್ತವ್ರಿ. 2 ದಿನಕ್ಕೊಮ್ಮೆ ಬಿಡ್ತಾರ, ಬಿಟ್ಟು ಒಂದಿನ. ಬಡವ್ರು ಹೆಂಗ್ ಕುಡಿಬೇಕ್ರಿ? ಎಲ್ಲಿಂದ ತಂದು ಕುಡಿಬೇಕು? ಸ್ವಚ್ಛ ನೀರು ಬಿಡವಲ್ರಿ, ಫುಲ್ ಕೊಳಚೆ ನೀರು ಬರ್ಲಾತ್ತಾರ. ಈಗ ಚಲೋ ನೀರು ಬೇಕಂತ, ಚಲೋ ನೀರು ಬೇಕು. ಪೈಪ್ ಲೈನ್ ಇಲ್ಲ, ಏನಿಲ್ಲ. ಈಗ ಚಲೋ ನೀರು ಬಿಡ್ಬೇಕ್ರಿ. ಬಡವ್ರು ಎಲ್ಲಿಂದ ತಂದು ಕುಡಿ ಅಂದ್ರಿ. ಒಟ್ಟ ಏನು ಎಲ್ಲ ಆಫೀಸರ್ಗೆ ಒಟ್ಟ ಅದೇನು ಕೇರ್ಲೆಸ್ ಅದು. ಯಾವನು ಕುಡ್ಲಿ ಯಾವನನ್ನು ಸಾಯಲಿ, ಬಡವರಿಗೆ ಎಲ್ಲ ತ್ರಾಸ ಆಗೋದು. ಹೊಲಸು ನೀರು ಕುಡಿಯೋದು ಬಡವ್ರೆ. ಎಲ್ಲ ಶ್ರೀಮಂತರು ಏನು ಮಾಡ್ತಾರೆ, ಫಿಲ್ಟ್ರ್ ಕುಡಿತಾರೆ, ಮನೆ ಫಿಲ್ಟ್ರ್ ಕುಡಿಸಿ ಅಂತಾರೆ. ಈಗ ನಮ್ಮಂಥ ಬಡವ್ರು ಏನು ಮಾಡೋಕ್ಕಾಗ್ತದೆ? ಅದಕ್ಕೆ ತಕ್ಷಣ ನಗರಸಭೆ, ಜಿಲ್ಲಾಡಳಿತ ಎಲ್ಲ ಮುಂದಾಗಬೇಕು. 2 ದಿನದಲ್ಲೇ ಫಿಲ್ಟರ್ ಮಾಡಿ ನೀರು ಅನುಕೂಲ ಮಾಡಿ ಕೊಡಬೇಕು. ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಒಂದು 300 ಮೀಟರಲ್ಲಿ ನಮ್ಮ ಭೀಮಾ ನದಿ ಹತ್ತಿರ ಯಾದಗಿರಿ ನಗರಕ್ಕೆ ಇನ್ನಾದರೂ ಶುದ್ಧ ಕುಡಿಯೋ ನೀರು ಇಲ್ಲ. ಹೀಗಾಗಿ ಸಚಿವರು ಮತ್ತು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಈ ಯಾದಗಿರಿ ನಗರಕ್ಕೆ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಅಲ್ಲಿರುವ ಜಾಕ್ವಾಲವನ್ನು ಪರಿಶೀಲಿಸಿ ಅದು ಕೂಡಲೇ ಅದನ್ನು ಸರಿಪಡಿಸಿ ಯಾದಗಿರಿ ನಗರಕ್ಕೆ ಶುದ್ಧ ಕುಡಿಯುವ ನೀರು ಒದಗಿಸಬೇಕು. ಆ ಜಾಕ್ವಾಲನ್ನು ಬ್ರಿಡ್ಜ್ ಬ್ಯಾರೇಜ್ ಆ ಕಡೆನೇ ಅಳವಡಿಸಿ ಕೂಡಲೇ ನಮಗೆ ಯಾದಗಿರಿ ನಗರಕ್ಕೆ ಶುದ್ಧ ನೀರು ಕುಡಿಯುವ ಹಾಗೆ ಮಾಡಬೇಕಾಗಿ ವಿನಂತಿ. ಒಟ್ಟಾರೆ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಭೀಮಾ ನದಿ ಮಲಿನಗೊಂಡಿದೆ. ನ್ಯೂಸ್ 18 ಮೂಲಕ ಜನರು ಅಧಿಕಾರಿಗಳ, ಶಾಸಕರ, ಸಂಸದರ ಚಳಿ ಬಿಡಿಸಿದ್ದಾರೆ. ಗಣೇಶ ಮಾಲಿಪಾಟೀಲ್, ನ್ಯೂಸ್ 18 ಯಾದಗಿರಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್. ಗಣೇಶ್, ಇಲ್ಲಿ ದೇವಸ್ಥಾನ ಹತ್ರದಲ್ಲೇ ಇದೆ, ಭಕ್ತರು ಇದನ್ನು ಗಮನಿಸಬೇಕು. ಬೇಕಾಬಿಟ್ಟು ಬಟ್ಟೆ ಎಸೆಯೋದು, ಪ್ಲಾಸ್ಟಿಕ್ಗಳನ್ನು ಎಸೆಯೋದು ಅದನ್ನು ಅವಾಯ್ಡ್ ಮಾಡಬೇಕು. ಅಲ್ಲಿ ಸೂಚನಾ ಫಲಕಗಳು ಇದ್ದೇ ಇರುತ್ತೆ. ಸೊ ಇದ್ರ ಮೇಲೆ ಈಗ ಭಕ್ತರು ಹಿಂಗೆ ಮಾಡಿದ ಮೇಲೂ ಕೂಡ ನಗರಸಭೆ ಏನು ಮಾಡ್ತಾ ಇದೆ, ಸ್ವಚ್ಛಗೊಳಿಸಬೇಕು, ಕಾಲಕ್ಕೆ ಮೇಂಟೈನ್ ಮಾಡಬೇಕು. ಆ ಭಾಗದಲ್ಲಿ ಜನರಿಗೆ ಯಾವ ಥರ ಸಮಸ್ಯೆ ಆಗ್ತಿದೆ? ಎಸ್ ಶರ್ಮಿತಾ ಶೆಟ್ಟಿ, ಏನು ಯಾದಗಿರಿಯ ನಗರಸಭೆ ಅಧಿಕಾರಿಗಳಿಗೆ ಯಾರು ಹೇಳೋರು ಕೇಳೋರು ಇಲ್ಲದಂತಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಭೀಮಾ ನದಿ ಎಷ್ಟೊಂದು ಮಲಿನವಾಗಿದೆ. ನೋಡ್ಬೋದು ದೃಶ್ಯಾವಳಿಗಳು ಕೂಡ
ಯಾಕಂದ್ರೆ ಸಾಕಷ್ಟು ಅಲ್ಲಿ ಕಸ ಹಾಕ್ತಾರೆ, ಮತ್ತೆ ಏನು ಒಂದು ಮಾಟ ಮಂತ್ರ ಮಾಡ್ತಕ್ಕಂತಹ ಒಂದು ಸಾಮಗ್ರಿಗಳು ಕೂಡ ಲಿಂಬೆ ಹಣ್ಣಾಗಿರ್ಬೋದು, ಕುಂಕುಮ ಆಗಿರ್ಬೋದು, ಎಲ್ಲವನ್ನು ಕೂಡ ನದಿಯ ಮಧ್ಯದಲ್ಲಿಯೇ ಮಾಡ್ತಾರೆ. ಜೊತೆಗೆ ಇನ್ನು ನೀರು ಕೂಡ ಹಸಿರು ಬಣ್ಣಕ್ಕೆ ತಿರುಗಿದೆ. ಹಸಿರು ಬಣ್ಣಕ್ಕೆ ತಿರುಗಿರೋ ಹಿನ್ನೆಲೆಯಲ್ಲಿ ಜನರು ಸ್ನಾನ ಮಾಡ್ಬೇಕಾದ್ರೆ ಅವರಿಗೆ ತುರಿಕೆ ಆಗ್ತಾ ಇದೆ ಮಲಿನವಾದ ನೀರಿನಿಂದ. ಸಾಕಷ್ಟು ಕುಡಿಯೋದಕ್ಕೂ ಕೂಡ ಇದೇ ನೀರು ಯಾದಗಿರಿ ನಗರಕ್ಕೆ ಸರಬರಾಜು ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಏನು ಜಾಕ್ವೆಲ್ ಇದೆ ಅಲ್ಲಿ ಪಕ್ಕದಲ್ಲಿ, ಫಿಲ್ಟರ್ ಆಗಿ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಫಿಲ್ಟರ್ ಆಗಿ ಹೋಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಆದ್ರೆ ಕೇವಲ ಅಧಿಕಾರಿಗಳು ಫಿಲ್ಟರ್ ಆಗಿ ಹೋಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೆ ಭೀಮಾ ನದಿಯ ಪಕ್ಕದಲ್ಲೇ ಏನು ಶವ ಸಂಸ್ಕಾರ ಮಾಡ್ತಕ್ಕಂತಹ ಒಂದು ಘಟಕವು ಕೂಡ ಇದೆ. ಅಲ್ಲಿ ಬಂದಿರತಕ್ಕಂಥವ್ರು ಏನು ಶವ ಸಂಸ್ಕಾರವನ್ನ ಮಾಡಿದ ನಂತರ ಅವರ ಬಟ್ಟೆ ಆಗಿರ್ಬೋದು, ಅವ್ರು ಸಾಮಗ್ರಿಗಳಾಗಿರ್ಬೋದು ಅದೇ ನದಿಯಲ್ಲೇ ಎತ್ತು ಹೋಗ್ತಾರೆ. ನಗರಸಭೆ ಮತ್ತು ಜಿಲ್ಲಾಡಳಿತ ಏನು ಆ ಒಂದು ನದಿಗೆ ಒಂದು ತಡೆಗೋಡೆಯನ್ನ ಕಟ್ಟಬೇಕು. ಯಾರು ಕೂಡ ಆ ಕಡೆ ಎಸೆಯದ ಹಾಗೆ ಜನರು ಬಂದಿರತಕ್ಕಂಥವ್ರು ಒಂದು ಅವರ ಫೋಟೋ ಆಗಿರ್ಬೋದು, ದೇವರ ಫೋಟೋ ಆಗಿರ್ಬೋದು, ಎಲ್ಲವನ್ನು ತಂದು ಎಸಿತಾರೆ. ಮತ್ತೆ ಜೊತೆಗೆ ಅಲ್ಲಿ ಯಾವುದೇ ಒಂದು ನಾಮಫಲಕಗಳು ಕೂಡ ಇಲ್ಲ. ನಾಮಫಲಕವನ್ನು ಕೂಡ ಹಾಕಬೇಕು. ಇಲ್ಲಿ ಕಸವನ್ನು ಎಸಿಬಾರ್ದು ಅಂತಕ್ಕಂಥ ನಾಮಫಲಕವನ್ನು ಹಾಕಿ ಜನರಿಗೆ, ಸಾರ್ವಜನಿಕರಿಗೆ ಎಚ್ಚರಿಕೆ ಮೂಡಿಸತಕ್ಕಂತ ಕೆಲಸ ನಗರಸಭೆ ಮಾಡಬೇಕಾಗಿದೆ. ಆದ್ರೆ ನಗರಸಭೆ ಅಧಿಕಾರಿಗಳು ಗಾಢ ನಿದ್ರೆಗೆ ಜಾರಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಒಟ್ಟಾರೆಯಾಗಿದ್ರೆ ಈಗಲಾದ್ರೂ ಎಚ್ಚೆತ್ಕೊಂಡು ಏನು ಅಧಿಕಾರಿಗಳು ಎಚ್ಚೆತ್ಕೊಂಡು ಏನು ನದಿ ಸ್ವಚ್ಛತೆ ಕಾರ್ಯ ಆರಂಭ ಮಾಡ್ತಾರ ಅಂತ ನೋಡ್ಬೇಕಾಗಿದೆ. ಮತ್ತು ಜನರಿಗೆ ಏನು ನೀರು ಸರಬರಾಜಾಗುತ್ತೆ, ಕುಡಿಯೋದಿಕ್ಕೆ ನೀರು ಏನು ಸಂಪೂರ್ಣವಾಗಿ ಮಲಿನವಾಗಿ ಬರ್ತಾ ಇದೆ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಬಡವರಿಗೆ ಏನಾದ್ರೂ ಚಿಂತೆ ಇಲ್ಲ, ಇವರಿಗೆ ಶ್ರೀಮಂತರು ಹೇಗೋ ಫಿಲ್ಟರ್ ನೀರು ಕುಡಿತಾರೆ, ಮತ್ತೆ ಮನೆಯಲ್ಲಿ ಏನು ಕ್ಯೂರಿಫೈ ವಾಟರ್ ಕಿಟ್ ಅನ್ನ ಕುಡಿಸ್ಕೋತಾರೆ. ಆದ್ರೆ ನಾವು ಬಡವರು ಇದೇ ಭೀಮಾ ನದಿ ಮೇಲೆ ಅವಲಂಬನೆಯಾಗಿದ್ದೀವಿ. ನಾವು ಇದೇ ನೀರನ್ನ ಕುಡಿಬೇಕು, ಇದೇ ನೀರನ್ನ ಕುಡಿದು ಇಡೀ ಯಾದಗಿರಿ ಜಿಲ್ಲೆ ಜನರು ನಾವು ಇದೇ ನೀರನ್ನ ಕುಡಿದು ಜೀವನ ಸಾಗಿಸ್ಬೇಕು. ಆದ್ರೆ ನೀರು ಮಲಿನವಾಗಿ ಬರ್ತಾ ಇದೆ. ನಮ್ಮ ಆರೋಗ್ಯದ ಮೇಲೆ ಏನಾದ್ರೂ ಪರಿಣಾಮ ಉಂಟಾದ್ರೆ ಯಾರು ಹೊಣೆ ಅಂತಕ್ಕಂತ ಮಾತು ಇಲ್ಲೇ ಸಾರ್ವಜನಿಕರ ಆಗ್ರಹವಾಗಿದೆ. ಶರ್ಮಿತಾ ಶೆಟ್ಟಿ, ಈಗ ಸ್ಕಿನ್ ಡಿಸೀಸ್ ಏನಾದ್ರು ಆಗ್ತಾ ಇದೆಯಾ? ಯಾಕಂದ್ರೆ ಅಲ್ಲಿ ಸ್ನಾನ ಮಾಡಿದ್ರೆ ಸಾಕು, ಪವಿತ್ರ ನದಿ ಅಂತ ಮುಳುಗಿ ಎದ್ರೆ ತುರ್ಕೆ ಶುರು ಆಗ್ಬಿಡುತ್ತೆ, ಆರೋಗ್ಯ ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಸೊ ಆ ತರದ ಕಂಪ್ಲೇಂಟ್ಸ್? ಎಸ್ ಶರ್ಮಿತಾ ಶೆಟ್ಟಿ, ಏನು ಭೀಮಾ ನದಿಗೆ ನಾವು ಕಾಲಿಡ್ಬೇಕಾದ್ರೆ ಮೂಗು ಮುಚ್ಚಿಕೊಂಡು ಕಾಲಿಡ್ತಕ್ಕಂತಹ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಅಲ್ಲಿ ಅಷ್ಟೊಂದು ಮಲಿನವಾಗಿದೆ ನೀರು. ಒಂದು ಕಸ ಎಲ್ಲವನ್ನು ಹಾಕಿ ಒಂದು ಕಡೆ ನೋಡಿದ್ರೆ ಏನು ಚರಂಡಿ ನೀರು ಇನ್ನೂ ಸ್ವಲ್ಪ ತಿಳಿಯಾಗಿರುತ್ತೆ. ಚರಂಡಿ ನೀರಿಗಿಂತನೂ ಕಡೆ ಪಕ್ಷವಾಗಿ ಅಲ್ಲಿ ನೀರು ಆ ಒಂದು ಮಾರ್ಪಟ್ಟಿದೆ. ಒಂದು ಚರಂಡಿಗಿಂತಲೂ ಕಡೆಯಾಗಿ ನೀರು ಮಾರ್ಪಟ್ಟಿದೆ. ಮತ್ತು ಒಂದ್ ಕಡೆ ಹಸಿರು ಬಣ್ಣಕ್ಕೆ ತಿರುಗಿದೆ. ಯಾಕಂತಂದ್ರೆ ಇದಕ್ಕೆಲ್ಲದಕ್ಕೂ ಕಾರಣ ಏನು, ಅಲ್ಲಿ ಒಂದು ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿಲ್ಲ ನಗರಸಭೆಯವರು. ಅಲ್ಲಿ ಒಂದು ಯಾವುದೇ ಒಂದು ಸಾರ್ವಜನಿಕರು ಒಂದು ಕಸ ಹಾಕಬಹುದಾಗಿರ್ಬೋದು, ಒಂದು ಫೋಟೋ ಹಾಕೋದಾಗಿರ್ಬೋದು, ಇನ್ನಿತರ ಯಾವುದೇ ಒಂದು ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಸಾಕಷ್ಟು ಭೀಮಾ ನದಿ ಒಂದು ಒಡಲು ಮಲಿನವಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಶರ್ಮಿತಾ, ಅಲ್ಲಿ ಜನರು ಮುಂಚೆ ಸಾಕಷ್ಟು ಜನರು ಬಂದು ಸ್ನಾನ ಮಾಡ್ತಾ ಇದ್ರು. ಈಗ ಜನರು ಯಾಕೆ ಸ್ನಾನ ಮಾಡ್ತಾ ಇಲ್ಲ ಅಂದ್ರೆ ಅವರಿಗೆ ಆ ನೀರನ್ನು ಉಪಯೋಗಿಸಿದ್ರೆ ತುರಿಕೆ ಉಂಟಾಗುತ್ತೆ, ಸ್ಕಿನ್ ಡಿಸೀಸ್ ಬರ್ತಾ ಇದೆ. ಹಾಗಾಗಿ ಭೀಮಾ ನದಿಯಲ್ಲಿ ಯಾರು ಕೂಡ ಸ್ನಾನ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ಗಣೇಶ್ ಪಾಟೀಲ್. ಸುದ್ದಿಯ ಫಾಲೋಅಪ್ ಅನ್ನ ಮಾಡೋಣ.